ನೀತಿ ಕಥೆ. ನಂಬಿಕೆಯ ಬೆಲೆ. ರಾಮಾಪುರ ಅನ್ನೋ ಪುಟ್ಟ ಹಳ್ಳಿಯಲ್ಲಿ ಶಂಕರಪ್ಪ ಅನ್ನೋ ಒಬ್ಬ ರೈತ ಇದ್ದ. ಅವನ ಬಳಿ ಜಾಸ್ತಿ ಜಮೀನಿರ್ಲಿಲ್ಲ, ಆದ್ರೆ ಅವನ ಹೆಸರು ಮಾತ್ರ ಹಳ್ಳಿಯ ಎಲ್ಲಾ ಕಡೆ ತುಂಬಾ ಗೌರವದಿಂದ ಕೇಳಿಸ್ತಿತ್ತು. ಕಾರಣ ಒಂದೇ, ಶಂಕರಪ್ಪನ ಮಾತಿಗೆ ಬೆಲೆ ಇತ್ತು. ಶಂಕರಪ್ಪ ಹೇಳಿದ್ರೆ ಅದು ಕಲ್ಲಿನ ಮೇಲೆ ಕೊರೆದ ಮಾತು ಅಂತೆ ಜನ ಹೇಳ್ತಿದ್ರು. ಒಂದು ವರ್ಷ ಮಳೆ ಸರಿಯಾಗಿ ಆಗ್ಲಿಲ್ಲ, ಬೆಳೆ ಸರಿಯಾಗಿ ಬಂದಿರ್ಲಿಲ್ಲ. ಶಂಕರಪ್ಪನ ಮನೆಯಲ್ಲೂ ಕಷ್ಟ ಶುರುವಾಯಿತು. ಸಾಲ ತೀರ್ಸೋದು ಹೇಗೆ ಅನ್ನೋ ಚಿಂತೆ ಅವನ ತಲೆಗೆ ಬಿತ್ತು. ಅಷ್ಟ್ರಲ್ಲಿ ಪಕ್ಕದ ಹಳ್ಳಿಯಿಂದ ವ್ಯಾಪಾರಿ ನಾರಾಯಣಪ್ಪ ಬಂದ. ಅವನು ಶಂಕರಪ್ಪನ ಜೋಳವನ್ನ ನೋಡಿದ. ಶಂಕರಪ್ಪ, ಈ ವರ್ಷ ಬೆಳೆ ಕಡಿಮೆ ಇದೆ, ನಾನು ಈಗಲೇ ಹಣ ಕೊಡ್ತೀನಿ, ಜೋಳ ನನಗೆ ಕೊಡು ಅಂದ. ಶಂಕರಪ್ಪ ಸ್ವಲ್ಪ ಯೋಚನೆ ಮಾಡಿದ. ಮಾರುಕಟ್ಟೆಗೆ ಹೋದ್ರೆ ಸ್ವಲ್ಪ ಜಾಸ್ತಿ ಬೆಲೆ ಸಿಗ್ಬಹುದಿತ್ತು, ಆದ್ರೂ ಅವನು ಹೇಳ್ದ, ನಾರಾಯಣಪ್ಪ, ನಾನು ಮಾತ್ ಕೊಡ್ತೀನಿ, ನಾಳೆ ಬೆಳಗ್ಗೆ ಈ ಜೋಳ ನಿಂದೆ. ನಾರಾಯಣಪ್ಪ ಹಣ ಕೊಟ್ಟು ಹೋದ. ಆ ರಾತ್ರಿ ಭಾರೀ ಮಳೆ ಬಂತು. ಹಳ್ಳಿಯ ಜನರೆಲ್ಲ ಖುಷಿಪಟ್ರು. ಮಳೆ ಬಂದಿದ್ರಿಂದ ಜೋಳದ ದರ ಮುಂದಿನ ದಿನ ಏರಿಕೆಯಾಯಿತು ಅನ್ನೋ ಸುದ್ದಿ ಹಬ್ಬಿತ್ತು. ಶಂಕರಪ್ಪನ ಹೆಂಡತಿ ಲಕ್ಷ್ಮಿ ಆತುರದಿಂದ ಹೇಳಿದ್ಲು, ನೋಡಿ, ನಾಳೆ ಜೋಳ ಮಾರುಕಟ್ಟೆಗೆ ಕೊಂಡೋಗಿದ್ರೆ ಇನ್ನೂ ಜಾಸ್ತಿ ಬೆಲೆ ಸಿಗುತ್ತೆ. ನಾರಾಯಣಪ್ಪನಿಗೆ ಹಣ ವಾಪಸ್ ಕೊಟ್ರೆ ಆಯ್ತಲ್ಲ. ಶಂಕರಪ್ಪ ಮೌನವಾಗಿ ಕೂತ. ಅವನ ಮನಸ್ಸಿನಲ್ಲಿ ಯುದ್ಧ ನಡೀತಿತ್ತು. ಒಂದು ಕಡೆ ಮನೆಯ ಕಷ್ಟ, ಸಾಲ, ಇನ್ನೊಂದು ಕಡೆ ತನ್ನ ಮಾತು, ತನ್ನ ನಂಬಿಕೆ. ಬೆಳಗ್ಗೆ ಶಂಕರಪ್ಪ ಜೋಳ ತುಂಬಿದ ಎತ್ತಿನ ಗಾಡಿ ತಗೊಂಡು ನಾರಾಯಣಪ್ಪನ ಮನೆ ಕಡೆ ಹೊರಟ. ದಾರಿಯಲ್ಲಿ ಕೆಲವರು ಕೇಳಿದ್ರು, ಶಂಕರಪ್ಪ, ಮಾರುಕಟ್ಟೆಗೆ ಹೋಗ್ತೀಯಾ? ಅವನು ನಗುತ್ತಾ ಹೇಳ್ದ, ಇಲ್ಲ, ಮಾತು ತೀರಿಸೋಕೆ ಹೋಗ್ತಿದ್ದೀನಿ. ನಾರಾಯಣಪ್ಪ ಶಂಕರಪ್ಪನನ್ನ ನೋಡಿ ಅಚ್ಚರಿಪಟ್ಟ. ಶಂಕರಪ್ಪ, ನಿನಗೆ ಗೊತ್ತಾ, ಇವತ್ತು ದರ ಜಾಸ್ತಿ ಇದೆ, ನೀನು ಬಯಸಿದ್ರೆ ಮಾತು ಬದಲಾಯಿಸಬಹುದಿತ್ತು ಅಂದ. ಶಂಕರಪ್ಪ ಶಾಂತವಾಗಿ ಉತ್ತರ ಕೊಟ್ಟ, ಹಣ ಹೋಗ್ಬಹುದು, ಬೆಳೆ ಹೋಗ್ಬಹುದು, ಆದ್ರೆ ನಂಬಿಕೆ ಹೋದ್ರೆ ಮತ್ತೆ ಬರಲ್ಲ. ನಾರಾಯಣಪ್ಪನ ಕಣ್ಣು ನೀರಾಯಿತು. ನಿನ್ನಂತವರೇ ಈ ಲೋಕಕ್ಕೆ ಬೇಕು ಅಂತ ಹೇಳಿ ಅವನು ಶಂಕರಪ್ಪಗೆ ಹೆಚ್ಚುವರಿ ಹಣ ಕೊಟ್ಟ. ಇದು ಜೋಳಕ್ಕಲ್ಲ, ನಿನ್ನ ನಂಬಿಕೆಗೆ ಅಂದ. ಕೆಲವೇ ದಿನಗಳಲ್ಲಿ ಈ ಸುದ್ದಿ ಸುತ್ತಮುತ್ತಲ ಹಳ್ಳಿಗಳಲ್ಲೂ ಹಬ್ಬಿತು. ಜನ ಶಂಕರಪ್ಪನ ಬಳಿಗೆ ಬಂದು ವ್ಯವಹಾರ ಮಾಡೋಕೆ ಶುರು ಮಾಡಿದ್ರು. ಬ್ಯಾಂಕ್ನವರು ಕೂಡ ಅವನಿಗೆ ಕಡಿಮೆ ಬಡ್ಡಿಗೆ ಸಾಲ ಕೊಟ್ರು. ಶಂಕರಪ್ಪನ ಬದುಕು ನಿಧಾನವಾಗಿ ಸುಧಾರಿಸಿತು. ಒಂದು ದಿನ ಶಂಕರಪ್ಪ ತನ್ನ ಮಗನಿಗೆ ಹೇಳಿದ, ಮಗ, ನಾವು ಬಡವರಾಗಬಹುದು, ಕಷ್ಟಪಡಬಹುದು, ಆದ್ರೆ ನಮ್ಮ ಮಾತು, ನಮ್ಮ ನಂಬಿಕೆ ಮಾತ್ರ ಯಾವತ್ತೂ ಬಡವಾಗಬಾರದು. ನೀತಿ. ಹಣ, ಸಂಪತ್ತು ಕ್ಷಣಿಕ, ಆದ್ರೆ ನಂಬಿಕೆ ಮತ್ತು ಸತ್ಯ ಜೀವನ ಪೂರ್ತಿ ನಮ್ಮ ಜೊತೆ ನಿಲ್ತಾವೆ.